ಹಾಯ್ ಹೆಲೋ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ಇವತ್ತು ನಾವು ತೋಟಕ್ಕೆ ಹೋಗುವ. ನೋಡಿ ಎಷ್ಟು ಚಂದದ ಹೂ ಉಂಟಿಲ್ಲಿ, ಇದು ತುಂಬ ಆಗ್ತದೆ. ಹಾಗೆ ಬನ್ನಿ. ಇದು ಕಾಳು ಮೆಣಸು. ನೋಡಿ, ಇದು ಹಂದಿ ಉಂಟಲ್ಲ, ಎಲ್ಲ ತೆಂಗಿನಕಾಯಿ ಉಂಟಲ್ಲ, ತೆಂಗಿನಕಾಯಿ ಅದನ್ನೆಲ್ಲ ಪೀಸ್ ಪೀಸ್ ಮಾಡಿ ಹಾಕಿದೆ. ಅದರ ಸಿಪ್ಪೆಯನ್ನೆಲ್ಲ ಪೀಸ್ ಪೀಸ್ ಮಾಡಿ ಹಾಕಿದೆ. ನೋಡಿ, ನಾವು ಹೆಕ್ಕುದು ಯಾಕೆ ಅಂತ ಮತ್ತೆ ಹೇಳ್ತೇನೆ. ನೋಡಿ, ಇಷ್ಟು ಸಿಕ್ಕಿತು ನಮಗೆ. ತುಂಬ ಕಡೆ ಉಂಟು, ಮೂಲೆ ಮೂಲೆಯಲ್ಲೆಲ್ಲ ಮಾಡಿ ಹಾಗೇನೆ ತೆಂಗಿನಕಾಯಿಯನ್ನು ಪೀಸ್ ಪೀಸ್ ಮಾಡಿ ಹಾಕಿದೆ ಅದರ ಸಿಪ್ಪೆಯನ್ನು. ನಾನು ಮತ್ತು ನನ್ನ ಅಮ್ಮ ಹೆಕ್ತಾ ಇದ್ದೇವೆ. ತೆಂಗಿನ ಮರ ನೋಡಿ ಹೇಗೆ ಬಿದ್ದಿದೆ ಅಂತ. ಇದರಲ್ಲಿ ಸಹ ಕಾಳು ಮೆಣಸು ಉಂಟು. ಇದು ಬುಡದಿಂದನೇ ಬಿದ್ದಿದೆ ನೋಡಿ. ಇದರಲ್ಲಿ ಸಹ ಎಡೆ ಮುಂಚೆ ಉಂಟು. ಈ ಹಿಂಗಾರದ ಹಾಳೆ, ಇದನ್ನು ನಾವು ಹೆಕ್ತಾ ಇದ್ದೇವೆ ದನಕ್ಕೆ ಕೊಡುವ ಅಂತ ಹೇಳಿ. ಒಂದೇ ಇರೋದು. ಈಗ ನನ್ನ ನಾಯಿ ಸಹ ನನ್ನ ಜೊತೆ ಬಂದಿದೆ. ನೋಡಿ, ಇಲ್ಲಿ ನೋಡಿ ಎಷ್ಟು ಪೀಸ್ ಪೀಸ್ ಮಾಡಿ ಹಾಕಿದೆ ಅಂತ. ತುಂಬ ಕಡೆ ಉಂಟು ಹೀಗೇನೆ. ಇದು ಯಾಕೆ ಅಂದರೆ ಮರ ಕೆಸು ಉಂಟಲ್ಲ, ಅದಕ್ಕೆ ಹಾಕಲಿಕ್ಕೆ. ಅದರದ್ದು ವೀಡಿಯೋ ಸಹ ನಾನು ಹಾಕ್ತೇನೆ, ಮರ ಕೆಸಿದ್ದು ವಿಡಿಯೋದಲ್ಲಿ ನೋಡಿ. ಹಾಗೆ ಇದು ಬೇರೆ ಗಿಡಕ್ಕೆ ಸಹ ಆಗ್ತದೆ. ನೋಡಿ, ನಮ್ಮ ನಾಯಿ ಸಹ ನಮ್ಮ ಜೊತೆ ಬಂದಿದೆ ಹೆಕ್ಲಿಕ್ಕೆ. ಅದರ ಹೆಸರು ಪಿಂಕಿ ಅಂತ. ನೋಡಿ, ಇದು ಸೆಗಣಿಯನ್ನು ತಂದಿಲ್ಲಿ ಹಾಕೋದು, ಚೆಂದ ಮಾಡಿ ಗೊಬ್ಬರ ಆಗ್ತದೆ. ಮರದ ಹಾಳೆ ಚಂದದುಂಟು. ಅದನ್ನೆಲ್ಲ ದನಗಳಿಗೆ ಈಗ ಕೊಡೋದು. ತುಂಬ ಉಂಟು, ನಾವು ಹೆಕ್ಕಿದ್ದೇವೆ ತುಂಬ. ಚೂರು ಹಾಕಿದ್ವಿ, ಈಗ ತುಂಬ ಸಿಕ್ಕಿತ್ತು. ನೋಡಿ, ಇದು ಕಾಯ್ತಾ ಉಂಟು ಯಾವಾಗ ಹಾಕ್ತಾರೆ ಅಂತ. ಎಲ್ಲ ಪೀಸ್ ಪೀಸ್ ಮಾಡಿ ನಾನು ಇದಕ್ಕೆ ಹಾಕೋದು, ಉದ್ದ ಕಟ್ ಮಾಡ್ಕೊ. ಇದು ಮರಕ್ಕೆಸು, ಇದಕ್ಕೇನೆ ಹಾಕ್ಲಿಕ್ಕೆ ಇರೋದು ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ.